ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಶರಣು ಪಾಟೀಲ್ ಮೂತಕಪಳ್ಳಿ ಆಗ್ರಹಿಸಿದರು. ಚಿಂಚೋಳಿ ಪಟ್ಟಣದ ವೀರಶೈವ ಲಿಂಗಾಯತ ಮಹಾಸಭಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮೊದಲೇ ಸಂಸ್ಕಾರ ಇಲ್ಲ. ಸಂಸ್ಕಾರ ಇಲ್ಲದ ಅವರು ಧರ್ಮಗುರು ಬಸವಣ್ಣನವರನ್ನು ಅವಹೇಳನಕಾರಿಯಾಗಿ ನಿಂದನೆ ಮಾಡಿದ್ದಕ್ಕೆ ಧರ್ಮ ನಿಂದನೆಯ ಪಶ್ಚಾತ್ತಾಪಕ್ಕಾಗಿ ಧರ್ಮಸ್ಥಳ ಕೂಡಲ ಸಂಗಮಕ್ಕೆ ಹೋಗಿ ಗುರು ಬಸವಣ್ಣನವರಿಗೆ ಕ್ಷಮೆ ಕೇಳಬೇಕು ಎಂದರು. ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯ ವಕ್ಫ್ ಮಂಡಳಿಯಿಂದ ಆಗಿರುವ ರೈತರ ಭೂ ಕಬಳಿಕೆ ವಿಷಯವಾಗಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಪ್ರಾರಂಭವಾದ ಚಳವಳಿ ಸಭೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಅತ್ಯಂತ ಖಂಡನೀಯವಾಗಿದೆ ಎಂದರು. ನಮ್ಮ ರಾಜ್ಯದ ವಿಜಯಪುರದ ಶಾಸಕರಾದಂಥ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ವಕ್ಫ್ ನೋಟಿಸ್ ಅನ್ನ ವಿರೋಧಿಸಿ ಬೀದರ್ನಿಂದ ಒಂದು ಹೋರಾಟವನ್ನು ಅವರು ಪ್ರಾರಂಭ ಮಾಡಿದ್ರು. ಹೋರಾಟ ಪ್ರಾರಂಭ ಮಾಡಿ ಬೀದರ್ನ ಒಂದು ಜಿಲ್ಲೆಯ ಒಂದು 2-3 ಗ್ರಾಮಗಳಿಗೆ ಅವರು ಹೋಗಿದ್ರು. ಜನರ ಅಹವಾಲನ್ನು ಸ್ವೀಕಾರ ಮಾಡಿದ್ರು. ಆ ಸಮಯದಲ್ಲಿ ಜನರಿಗೆ, ರೈತರಿಗೆ ತಾವು ವಕ್ಫ್ ವಿರುದ್ಧ ಹೋರಾಟಕ್ಕೆ ಬನ್ನಿ, ಇಲ್ಲ ಅಂದ್ರೆ ಬಸವಣ್ಣನ ರೀತಿಯಲ್ಲಿ ತಾವು ಹೊಳೆಯಲ್ಲಿ ಜಿಗಿರಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ರು. ಅವ್ರು ಹೇಳ್ತಕ್ಕಂಥ ಮಾತಿನ ಅರ್ಥ ಏನಂದ್ರೆ, ಬಸವಣ್ಣನವರು ಈ ಒಂದು ದುಷ್ಟ ಶಕ್ತಿಗಳ ವಿರುದ್ಧ ಅವತ್ತಿನ ಕಾಲದಲ್ಲಿ ನಡ್ತಕ್ಕಂಥ ಒಂದು ಸಾಮಾಜಿಕ ಶೋಷಣೆ ವಿರುದ್ಧ ಹೋರಾಟ ಮಾಡಲಾಗದೆ, ಕೈಲಾಗದೆ ಪಲಾಯನ ಮಾಡಿ ಹಳ್ಳದಲ್ಲಿ ಜಿಗಿದ್ರು ಅನ್ನುವಂತ ಒಂದು ಕೀಳು ಮಟ್ಟದ ಹೇಳಿಕೆಯನ್ನ ಯತ್ನಾಳ್ ಅವರು ನೀಡಿದ್ದನ್ನ ಖಂಡಿಸಿ ಇವತ್ತು ಚಿಂಚೋಳಿ ತಾಲೂಕಿನ ಎಲ್ಲಾ ಬಸವಪರ ಸಂಘಟನೆಗಳ ವತಿಯಿಂದ ಆ ಹೇಳಿಕೆಯನ್ನು ಖಂಡಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೆವು. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷನಾಗಿ ನಾನು ಉಪಸ್ಥಿತೇನೆ. ನನ್ನ ಜೊತೆಗೆ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ನೀಲಕಂಠ ಸಿಳೀನ್ ಅವರು, ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಂದಿಕುಮಾರ್ ಪಾಟೀಲ್ ಅವರು, ಅಖಿಲ ಭಾರತ ವೀರಶೈವ ಮಹಾವೇದಿಕೆಯ ಅಧ್ಯಕ್ಷರು ಆದಂತಹ ಶಂಭು ಶಿವಪುರಿ ಅವರು, ನಮ್ಮ ಚಂದಾಪುರ್ನ ಬಸವ ಬಳಗದ ಮುಖಂಡರು, ಸದಾ ಬಸವಪರ ಸಂಘಟನೆಗಳ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಹೋದರ ಸೂರ್ಯಕಾಂತ್ ಹುಲಿಯಣ್ಣವರು, ನಮ್ಮ ಸಮಾಜದ ಯುವಕರು, ನಮ್ಮ ವೀರಶೈವ ಮಹಾಸಭೆಯ ಪದಾಧಿಕಾರಿಗಳಂತ ರಮೇಶ್ ಜೊನ್ನಲ್ ಅವರು ಸಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ನಂದಿಕುಮಾರ ಪಾಟೀಲ್, ಸೂರ್ಯಕಾಂತ್ ಹುಲಿ, ನೀಲಕಂಠ ಶೀಳಿನ್, ಶಂಕರ್ ಶಿವಪುರ್, ವೀರೇಶ್ ಎಂಪಳ್ಳಿ, ಶಂಭು, ರಮೇಶ್ ಕಲ್ಲೂರ್ ಸೇರಿದಂತೆ ಅನೇಕರು ಇದ್ದರು. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.